ನಿಮ್ಮೊಳಗಡೆ ಈ ರೀತಿ ನಿರ್ದೇಶಕ ಇದ್ನ ಅನ್ನೋದು ನನ್ನ ಪ್ರಶ್ನೆ. ನನ್ನ ಪ್ರಕಾರ ಇರೋದು ಎರಡು ಥರ ಸಿನಿಮಾ. ಒಂದು ಒಳ್ಳೆ ಸಿನಿಮಾ, ಕೆಟ್ಟ ಸಿನಿಮಾ. ಮನ್ಸರ್ ಸಿನಿಮಾದಲ್ಲಿ ಏನಾದ್ರು ಇಟ್ಟಿದ್ದಾರೆ ಅಂತ ನೀನು ಏನಾದ್ರು ಆ್ಯಂಗಲ್ ಶುರು ಮಾಡಿದ್ರೆ ಪ್ರತಿ ಫ್ರೇಮು ಒಂದು ಮೆಟಾಫರಿಕ್ ಆಗಿ ಹೋಗುತ್ತೆ. ನೀನಂದ್ರೆ ನಂಗೆ ತುಂಬ ಇಷ್ಟ ಕಣು. ನಿಮ್ಮ ಮೇಲೆ ಇರೋ ಒಂದು ಆರೋಪ ಅಂತಾನೆ ನಾನು ಹೇಳ್ತೀನಿ. ಬೇಕಂದ್ರೆ ಹೊಸಬ್ರನ್ನೇ ಹಿಡ್ಕೊಂಡು ಸಿನಿಮಾ ಮಾಡ್ತಾರೆ. ಹಳಬರನ್ನ ಅಫೋರ್ಡ್ ಮಾಡೋದು ಕಷ್ಟ ಇದೆ. ಅವರು ಸರೆಂಡರ್ ಆಗೋದು ಕಡಿಮೆ. ಯಾವುದೇ ಸಿನಿಮಾ ಮಾಡಿದ್ರು ಯಾರನ್ನು ಉಚಿತವಾಗಿ ಜನ ನೋಡಲಿದ್ದು ಸಿನಿಮಾ ಮಾಡಲ್ಲ. ನನಗೆ ಲವ್ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅನ್ನೋದು ತುಂಬ ವರ್ಷಗಳ ಆಸೆ. ಇನ್ನೊಂದು ಜಗತ್ತನ್ನ ಅರ್ಥ ಮಾಡಿಸು. 2021 ಆದಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಜಾಸ್ತಿ ನಿರೀಕ್ಷೆ ಇಟ್ಕೊಂಡಿದ್ದೆ. ಯಾಕಂತಂದರೆ ಅದು ಕನ್ನಡದಲ್ಲೇ ಅಪರೂಪದ ಪ್ರಯೋಗ. ಒಂದು ರಿಯಲ್ ಸ್ಟೋರಿನ ಅದನ್ನು ರಿಯಲ್ ಆಗೇನೆ ಕಟ್ಟುವಂಥದ್ದು. ಎಲ್ಲಿವರೆಗೂ ನಾನು ಸಕ್ಸಸ್ ಆಗಲ್ವೋ ಈ ಥರದ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ನನಗೊಂದು ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಹಂಗಂತ ತೀರಾ ಬಿಟ್ಟಿಲ್ಲ. ನನ್ನ ಜೊತೆ ಕೆಲಸ ಮಾಡೋರೆಲ್ಲ 100% ಎಫರ್ಟ್ ಹಾಕಿದ್ರು ನನಗೆ ಅದು ಕಾಣಿಸೋದು 40% ಥರ. ಸಂಚಾರಿ ವಿಜಯ್ ಇದ್ದಿದ್ರೆ ಈ ಸಿನಿಮಾದಲ್ಲಿ ಯಾವ್ದಾದ್ರು ಪಾರ್ಟ್ ಇರ್ತಿತ್ತು ಅವರಿಗೆ. ದೂರತೀರ ಮಾಡ್ತಾನೆ ಇದ್ದೀವಿ. ಪ್ರೊಡ್ಯೂಸರೇ ಧೈರ್ಯ ಕೊಡ್ತಾ ಇದ್ದಾರೆ ಅಂತಂದ್ಮೇಲೆ ಅದು ಡೈರೆಕ್ಟ್ರಿಗೆ ಅದು ಅವರ ಒಳಗಡೆ ಇರೋ ಕಾನ್ಫಿಡೆನ್ಸ್ ಜೊತೆಗೆ ಇನ್ನೊಂದು ಸ್ವಲ್ಪ ಡಬಲ್ ಎನರ್ಜಿ ಆಗುತ್ತೆ. ಸೊ ಇದು ದೂರತೀರಯಾನ ಶುರು ಆಗೋದಕ್ಕೆ ಕಾರಣ ಆಯಿತು.